ಓಂ ಶಾಂತಿ. ಈಗ ಹಿಂತಿರುಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ದೇಹ ಹಾಗೂ ಹಳೆಯ ಪ್ರಪಂಚದಿಂದ ಉಪರಾಮಾಗಿ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಯೋಗದ ಬಟ್ಟಿಯಲ್ಲಿ ಕುಳಿತುಕೊಳ್ಳಿ. ತಂದೆಯು ನೀಡುವ ಶಕ್ತಿಯಿಂದಲೇ ಆತ್ಮರೂಪಿ ಬ್ಯಾಟರಿಯು ಚಾರ್ಜ್ ಆಗುತ್ತದೆ, ಶಕ್ತಿಯು ಬರುತ್ತದೆ, ವಿಕರ್ಮವು ವಿನಾಶವಾಗುತ್ತದೆ. ಇದನ್ನೇ ಯೋಗದ ಅಗ್ನಿ ಎಂದು ಹೇಳಲಾಗುತ್ತದೆ. ನವಾತ್ಮರ ಮನೆ ಯಾವುದಾಗಿದೆ, ಆತ್ಮ ಎಂದರೇನು, ತಂದೆಯು ಬಂದು ನಮಗೆ ಓದಿಸುತ್ತಾರೆ ಎಂಬುದನ್ನು ಸಹ ಚೆನ್ನಾಗಿ ಅರಿತಿದ್ದೀರಿ. ತಂದೆಯು ಎಲ್ಲಿಂದ ಬಂದಿದ್ದಾರೆ? ನಾನಂತೂ ಯಾವ ಮನೆಯಿಂದ ನೀವು ಮಕ್ಕಳು ಪಾತ್ರವನ್ನಭಿನಯಿಸಲು ಬಂದಿದ್ದೀರೋ ಆ ಮನೆಯಿಂದ ಬಂದಿದ್ದೇನೆ. ತಂದೆಯು ಪಟ್ಟಣದಿಂದ ಬಂದಂತೆ ಸಹಜವಾಗಿ ತಿಳಿಸುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾಟಕದನುಸಾರ ಆದಿ ಸನಾತನ ದೇವಿ ದೇವತಾ ಧರ್ಮದವರ ಬ್ಯಾಟರಿಯು ಖಾಲಿಯಾಗುವ ಸಮಯದಲ್ಲಿ ನಾನು ಬರುತ್ತೇನೆ. ಈಗ ನಿಮ್ಮ ಬ್ಯಾಟರಿಯು ಅವಶ್ಯವಾಗಿ ಚಾರ್ಜ್ ಆಗಬೇಕಾಗಿದೆ. ಹೇಳುತ್ತಾ ಕುಳಿತುಕೊಳ್ಳುತ್ತಾ ನಡೆಯುತ್ತಲೂ ನೆನಪಿನಲ್ಲಿದ್ದಾಗ ಬ್ಯಾಟರಿಯು ತುಂಬುತ್ತದೆ. ನೆನಪೇ ಮಾಡದಿದ್ದರೆ ಇಷ್ಟೊಂದು ಪವಿತ್ರರಾಗುವುದಿಲ್ಲ. ಲೆಕ್ಕಾಚಾರಗಳನ್ನು ಸಹ ಸಮಾಪ್ತಿ ಮಾಡಲೇಬೇಕಾಗಿದೆ. ಸತ್ಯಯುಗದಲ್ಲಿ ಕೃಷ್ಣನು ಸ್ವಯಂ ಓದುತ್ತಿದ್ದನು ಅಂದ ಮೇಲೆ ಕೃಷ್ಣನು ಎಂದೂ ಯಾರಿಗೂ ಶಿಕ್ಷಕನಾಗಿಲ್ಲ ಅಥವಾ ಓದಿದ ನಂತರವೂ ಶಿಕ್ಷಕನಾಗಲಿಲ್ಲ. ತಂದೆಯು ಮಕ್ಕಳಿಗೆ ಓದಿಸುತ್ತಾರೆ. ಇದರಲ್ಲಿ ಸ್ತ್ರೀ ಪುರುಷರೆಂಬ ಮಾತಿಲ್ಲ. ಆಸ್ತಿಯನ್ನು ಸಹ ತಾವೆಲ್ಲ ಆತ್ಮರು ತೆಗೆದುಕೊಳ್ಳುತ್ತೀರಿ. ನಾವಾತ್ಮರು ಇಲ್ಲಿ ಓದುತ್ತಿದ್ದೇವೆ, ಪರಮಾತ್ಮ ಓದಿಸುತ್ತಿದ್ದಾರೆ. ಆದ್ದರಿಂದ ದೇಹಾಭಿಮಾನಿ ಭವ ಅಂದಾಗ ಎಲ್ಲರೂ ಸಹೋದರರಾಗಿ ಬಿಡುತ್ತಾರೆ. ಇಲ್ಲಿ ಸಹೋದರ ಸಹೋದರಿ ಇಲ್ಲ. ಚಿಕ್ಕ ಮಕ್ಕಳಲ್ಲಿಯೂ ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತುಕೊಂಡಿದೆ. ಈ ಚಿಕ್ಕ ಭ್ರುಕುಟಿ ಸಿಂಹಾಸನವು ದೊಡ್ಡದಾಗುತ್ತಾ ಹೋಗುತ್ತದೆ. ಗರ್ಭದಲ್ಲಿ ಆತ್ಮವು ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಎಂತಹ ಪುರುಷಾರ್ಥ ಮಾಡುತ್ತೀರೋ ಅದನ್ನೇ ಕಲ್ಪಾಂತರವೂ ಮಾಡುತ್ತೀರಿ. ಇದಕ್ಕೆ ಈಶ್ವರಿಯ ಲಾಟರಿ ಎಂದು ಹೇಳಲಾಗುತ್ತದೆ. ಕೆಲವರಿಗೆ ಚಿಕ್ಕ ಲಾಟರಿ, ಕೆಲವರಿಗೆ ದೊಡ್ಡ ಲಾಟರಿ ಇರುತ್ತದೆ. ಆತ್ಮವು ಭ್ರುಕುಟಿಯ ಮಧ್ಯದಲ್ಲಿರುತ್ತದೆ ಅಂದ ಮೇಲೆ ತಮ್ಮ ದೃಷ್ಟಿಯೂ ಸಹ ಭ್ರುಕುಟಿಯಲ್ಲಿರಬೇಕು. ನಾನಾತ್ಮ ಶರೀರರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೇನೆ. ಆತ್ಮವನ್ನೆಂದು ಮೃತ್ಯುವು ಕಬಳಿಸುವುದಿಲ್ಲ. ಭಾರತವು ಎಷ್ಟು ಅವಿನಾಶಿ ಖಂಡವಾಗಿದೆ. ಮತ್ತೆಲ್ಲ ಖಂಡಗಳು ಸಮಾಪ್ತಿಯಾಗುತ್ತವೆ. ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ಇದು ನಿಮ್ಮ ಬುದ್ಧಿಯಲ್ಲಿ ಇದೆ. ತನು ಮನ ಧನ ಸರ್ವಸ್ವವನ್ನು ತಂದೆಗೆ ಕೊಡುತ್ತೀರಿ. ಈ ದಾನವನ್ನು ಯಾರೂ ಅರಿತುಕೊಂಡಿಲ್ಲ. ದಾನ ಕೊಡುವುದು ಮತ್ತು ತೆಗೆದುಕೊಳ್ಳುವವರೂ ಸಹ ಭಾರತದಲ್ಲಿ ಇದೆ. ಜ್ಞಾನವು ಆದಾಯದ ಮೂಲವಾಗಿದೆ. ಇದರಿಂದ ಬಹಳ ಸಂಪಾದನೆಯಾಗುತ್ತದೆ. ತಂದೆಯನ್ನು ನೆನಪು ಮಾಡಿ. ಇದರಲ್ಲಿ ಪರಿಶ್ರಮವಿದೆ. ಇದು ಮಾಡಲ್ಪಟ್ಟಂತಹ ನಾಟಕವಾಗಿದೆ. ನಾವಾತ್ಮರು ಈಗ ಹಿಂತಿರುಗಬೇಕಾಗಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚ ಹಾಗೂ ಹಳೆಯ ಶರೀರದಿಂದ ಭಿನ್ನವಾಗಿ ಇರಬೇಕಾಗಿದೆ. ಈಗ ನಾವು ವರ್ಗಾವಣೆಯಾಗುತ್ತೇವೆ. ಇದನ್ನು ತಂದೆಯೇ ತಿಳಿಸಲು ಸಾಧ್ಯ. ಆತ್ಮವನ್ನು ಸ್ವಚ್ಛ ಮಾಡಿಕೊಳ್ಳಲು ಬೆಳಗ್ಗೆ ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಬೇಕಾಗಿದೆ. ಬುದ್ಧಿಯೋಗವನ್ನು ತಂದೆಯೊಂದಿಗೆ ಜೋಡಿಸಬೇಕಾಗಿದೆ. ತಂದೆಯ ಶಕ್ತಿಯನ್ನು ಕ್ಯಾಚ್ ಮಾಡಬೇಕಾಗಿದೆ. ಪರಸ್ಪರ ಸಹೋದರ ಎಂಬ ಸತ್ಯ ಪ್ರೀತಿಯಿಂದ ಇರಬೇಕಾಗಿದೆ. ಎಲ್ಲರಿಗೆ ಗೌರವ ಕೊಡಬೇಕಾಗಿದೆ. ಭ್ರುಕುಟಿಯ ಮಧ್ಯದಲ್ಲಿ ನೋಡಿ ಮಾತನಾಡಬೇಕಾಗಿದೆ. ತಮ್ಮ ಸಂಪರ್ಕದ ಮೂಲಕ ಅನೇಕ ಆತ್ಮರುಗಳ ಚಿಂತನೆಯನ್ನು ಅಳಿಸುವಂತಹ ಸರ್ವರಿಗೆ ಪ್ರಿಯಭವ. ತಾವು ಶುಭಚಿಂತಕ ಆತ್ಮಗಳ ಸ್ವಲ್ಪ ಸಮಯದ ಸಂಪರ್ಕವೂ ಸಹ ಆ ಆತ್ಮಗಳ ಚಿಂತೆಗಳನ್ನು ಅಳಿಸಿ ಹಾಕಲು ಆಧಾರವಾಗಿ ಬಿಡುವುದು. ನೀವು ವಿಶ್ವಕ್ಕೆ ಅತಿ ಪ್ರಿಯರಾಗಿರುವಿರಿ. ತಾವು ವಜ್ರ ಸಮಾನ ಆತ್ಮರುಗಳ ಮಾತು ಸಹ ರತ್ನ ಸಮಾನ ಅಮೂಲ್ಯವಾಗಿರುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.